ಬರೇ ಪುಣ್ಯ ಮಾಡ್ರಿ ಪುಣ್ಯ ಮಾಡ್ರಿ ಪುಣ್ಯ ಮಾಡ್ರತ್ತೆ ನಿಮ್ಮಂಥವ್ರು ಭಾಳ ಮಂದಿ ಹೇಳ್ತಾರೆ. ಅದನ್ನ ಯಾಕೆ ಮಾಡ್ಬೇಕ್ರಿ ಪುಣ್ಯ? ಕೇಳ್ತೀರಿ ಯಾಕ್ರಿ? ಪುಣ್ಯ ಯಾಕೆ ಮಾಡ್ಬೇಕು? ನೀ ತಿಂಗಳಿಗೆ ನಿನ್ನ ಪಗಾರ 1,00,000 ಅನ್ಕೋ, ನೀನು ತಿಂಗಳಿಗೆ ನಿನ್ನ 10,000 ರೂಪಾಯಿ PF ಕಟ್ ಆಗ್ತದೆ ಅಂದ್ರೆ ಯಾವ್ದ್ರ ಸಂಬಂಧ ಕಟ್ ಆಗ್ತದೆ? ಯಾರಿಗಾರ ಕೊಡೋ ಸಂಬಂಧ ಕಟ್ ಮಾಡ್ತಾರೇನು? ಇಲ್ಲ ಯಾಕ್ರಿ? ನೀ ತಿಂಗಳಿಗೆ 10,000 ರೂಪಾಯಿ ಮುರಿದದ್ದು PF, ನೀನು 30 ವರ್ಷ 40 ವರ್ಷ ದುಡಿದ ಕೂಡಲೇ ನೀವು ಹಂಗೆ ಬರ್ತೀರಿ? ಎಷ್ಟು ಖುಷಿ ಆಕತ್ತೆ ಯಾಕ್ರಿ? ಮಾರಾಯಣ PF ಬತ್ತಪ್ಪ ನಂಬುದು, ಏನಾರೇ ಮಾಡಬೇಕು ಯಾಕ್ರಿ? ನಿನಗೆ 10,000 ರೂಪಾಯಿ ಮುರಿ ಮುಂದೆ ಅದು ಏನು ಅನಿಸಿರಂಗಿಲ್ಲ. ಹಾಂ, ಈಗ ಎಜುಕೇಷನ್ ಪಾಲಿಸಿ ತಗೋತಾರೆ ಹುಡುಗರ್ದು, ಮ್ಯಾರೇಜ್ ಪಾಲಿಸಿ ತಗೋತಾರೆ, ಇನ್ನೊಂದು ಎಂಡೋಮೆಂಟ್ ಪಾಲಿಸಿ ಏನೇನೋ ಮಾಡ್ತಾರೆ. ಈಗ ನೀವು ಮಕ್ಕಳ ಹೆಸರಲ್ಲೇ ವರ್ಷಕ್ಕೆ 15,000 20,000 30,000 ಲಕ್ಷ ಗಂಟ್ಲೆ ತುಂಬುವಂಥವು ಇನ್ಶೂರೆನ್ಸ್ ಅದಾವೆ. ಅದನ್ನು ತುಂಬಿ 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 ನೀವು ಏನು ಮಾಡ್ತೀರಿ ಅಂತಂದ್ರೆ, ಮಾರಾಯಣ ನಾಳೆ ನಮ್ಮ ಮಕ್ಕಳು ದೊಡ್ಡ ಆದ ಸಮಯದೊಳಗೆ ಅವು 10-18 ವರ್ಷ ಆಗುತ್ತಾನ ಏನು ಮಾಡ್ತೀರಿ? ತುಂಬುತ್ತೀರಿ. ಅದು ಎದ್ರ ಸಂಬಂಧ ತುಂಬ್ತೀರಿ? ನಾವು ತುಂಬಿದ ಅತ್ತಾಗ ಹೋಗ್ಲತ್ತನ ಕೊಟ್ಟು ಬಿಟ್ಟಿವಿ, ನಾವು ಗೌರ್ಮೆಂಟ್ಗೆ ದಾನ ಮಾಡಕತ್ತೀವಿ ಅಂತೀರೇನೋ, ಬಿಟ್ಟಿರೇನ? ಟ್ಯಾಕ್ಸ್ ಕೊಡಕ್ಕೆ ತಯಾರಿಲ್ಲ, ಅದ್ರಾಗಿದ್ರಾಗ ಕಟ್ ಮಾಡಿ ಅದು ಆ ಮಕ್ಕಳಿಗೆ ಕೊಡು ಅಂತ ಇದ್ರಾಗನೇ ತುರ್ಕೋದು. ಹುಟ್ಟರವ್ರು ಎದಿರಿ ನೀವು, ಗೌರ್ಮೆಂಟಿಗೆ ಯಾಕೆ ಕೊಡೋದು? ಗೌರ್ಮೆಂಟದ ಪಗಾರ ತಗೊಳ್ಳೋದು, ಮತ್ತು ಅವ್ರಿಗೆ ಯಾಕೆ ಕೊಡೋದು? ಗೌರ್ಮೆಂಟಿಗೆ ಯಾಕೆ ಕೊಡೋದು? ಮತ್ತು ಸಂಧ್ಯಾಗ ಒಂದ್ಯಾಗ ನೋಡಿ ನೋಡಿ ಸಾಧ್ಯ ಆದ ಮಟ್ಟಿಗೆ ಕಿಟ್ಟ ಯಾಕ್ರಿ? ಒಂದು ವರ್ಷಕ್ಕೆ 1,00,000 ರೂಪಾಯಿ ನೀವು ಟ್ಯಾಕ್ಸ್ ಕಟ್ಟೋದಿತ್ತಂದ್ರೆ ಅದನ್ನು ಹಂಗೆ ಕಟ್ ಮಾಡಿ ಸಂಧ್ಯಾಗ ಒಂದ್ಯಾಗ ಹೆಂಗ್ರಿ ಕಟ್ ಮಾಡಿ 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 15 20 30 ಸಾವಿರ ರೂಪಾಯಿ ಕಟ್ ಮಾಡಂಗೆ ಮಾಡ್ತಿರಿಲ್ಲ? ಕರೆ ಹೇಳ್ರಿ. ಯಾಕೆ ಮಾಡ್ತೀರಪ್ಪ ಅಟ್ ಕಷ್ಟಪಟ್ಟು? ಎಲ್ಲಿಯೂ ಐಡಿಯಾ ಬರ್ತಾವೋ ಏನೋ ರೊಕ್ಕ ಉಳ್ಸಾಕ್ರಿ, ಭಾಳ ಆಶ್ಚರ್ಯ. ಎಲ್ಲಿವರ ಸರ್ಚ್ ಮಾಡಿ ತೆಗೆದೆ ಇದನ್ನು ಮಾಡೋಣ ಅಂಥೇಳಿ ಮಾಡಿ ನೀನು ನಿನ್ನ ಮಕ್ಕಳ ಮದುವೆ ಟೈಮ್ದಾಗ, ನಿನ್ನ ಮಗಳ ಮದುವೆ ಟೈಮ್ದಾಗ ಸಾಲ ಮಾಡೋದು ಹತ್ತಂಗಿಲ್ಲ. ಯಾಕೆ? ಆಕಿದು ಮ್ಯಾರೇಜ್ ಎಂಡೋಮೆಂಟ್ ಪಾಲಿಸಿ ಮಾಡಿಸಿ, ನಿನ್ನ ಮಗಗೆ ಎಜುಕೇಷನ್ ಪಾಲಿಸಿ ಮಾಡಿಸಿದ್ದಿ ಅಂತಂದ್ರೆ ಮುಂದೆ ಇಂಜಿನಿಯರಿಂಗ್ ಮಾಡೋ ಮುಂದೆ ಅಥವಾ ಮೆಡಿಕಲ್ ಓದೋ ಮುಂದೆ ಆ ದುಡ್ಡು ಎಷ್ಟು ಕೆಲಸ ಕೊಡ್ತೀರಿ? ಕೊಡ್ತತಿಲ್ಲ? ಹಾಂ, ನೀ PF ಮುರಿದದ್ದು ಮುಂದೆ 4-5 ಮನಿ ಕಟ್ಟಾಕ ಯಾಕ್ರಿ ಅಪ್ಪೋರೆ? ಕರೆಕ್ಟ್ ಐತಿಲ್ಲ? ಅದು ನಿಮ್ಗೆ ಉಪಯೋಗ ಆಕತ್ತೆ ಯಾಕ್ರಿ? ನಿಮ್ಗೆ ಉಪಯೋಗ ಆಕತ್ತೆ. ಅರೆ ನೀವು ಯಾಕೆ ಮಾಡ್ತೀರ ಅದನ್ನು ನಾನು ನಿಮ್ಮನ್ನು ಕೇಳ್ತೀನಿ. ಈಗ ಒಂದಿಟ್ಟು ಕಷ್ಟಪಟ್ಟಿವ ಅಂದ್ರೆ ಮುಂದೆ ವೃದ್ಧಾಪ್ಯ ಕಾಲದೊಳಗೆ ಸುಖವಾಗಿರ್ಬೋದು. ಸ್ವಂತ ಮನೆ, ಸ್ವಂತ ಕಾರ್ ಎಲ್ಲ ನಮ್ಮದು ಅಗದಿ ಭಾರಿ ಭಾರಿ. ಅವಾಗ ಈಗಟ್ಟು ಕಷ್ಟಪಟ್ಟರು ಪಡೆಯಲಕ್ಕ ಮುಂದೆ ರಾಯಲ್ ಲೈಫ್ ಮಾಡೋಕೆ ಬರ್ತದೆ ಅನ್ನುವಂಥ ಆಸೆಗೆ ಬಿದ್ದು ನೀವೆಲ್ಲ ಏನು ಮಾಡ್ತೀರಿ? ಕಟ್ ಮಾಡ್ತೀರಿಲ್ಲ ರೊಕ್ಕ ಪಗಾರದೊಳಗಿಂದ ಹೊಟ್ಟಿ ಬಟ್ಟಿ ಕಟ್ಟಿ. ಈಗ ನೀವು ಮಾಡಿದಂಗೆ ಮತ್ತು ಇವ್ರೊಂದು ಬೇರೆ ಕಟ್ರಿ, ಇವ್ರದ ನಿಮ್ಮ ಕಿಶೆಯಾಗಿನ ರೊಕ್ಕ ಕಟ್ ಮಾಡಿ ಮಾಡಿ ಇವ್ರದೊಂದು ಬೇರೆ ರೀ. ಹೌದಿಲ್ಲ? ಈಗ ಅವರು ಹೆಣ್ಮಕ್ಳು ಭಯಂಕರ ಸಿಟ್ಟಿಗೆ ಬರಾಕತ್ತಾರತ್ರಿ ಬಟ್ಟೆ ಒಗ್ಯಾಕ. ಹಾಂ, ಅವಾಗ ಗಂಡ್ಮಕ್ಳು ಮರ್ತು ಕಿಶೆಯಾಗ ರೊಕ್ಕ ಇಟ್ಕೋತಿದ್ದು ರೀ. ಕಿಶೆಯಾಗ ರೊಕ್ಕ ಇಡಂಗಿಲ್ರಿ, ಎಲ್ಲರೂ ಫೋನ್ಪೇದಾಗ. ಇದು ಬಾಯಾಗ ಒಬ್ಬಕ್ಕೆ ಬೈಯಾಕತ್ತಿಲ್ಲ, ಬಂದು ಬಾಯ ಮಣ್ಣು ಹಾಕ್ಲಿ ಫೋನ್ಪೇ ಬಂದು ನಮ್ಗೆ ಒಟ್ಟ ರೊಕ್ಕ ಸಿಗವಲ್ವ ರೀ. ನಮ್ಮ ಗಂಡ 100 150 50 500 ಕಿಶೆಯಾಗ ಮರ್ತು ಗಂಡ್ಮಕ್ಳು ವ್ಯವಹಾರದಾಗ 108 ಚಿಂತೆ ಒಳಗೆ ಕಿಶೆಯಾಗ ಇಟ್ಟದ್ ರೊಕ್ಕ ಇವ್ರು ಪಾಲು ಹಾಕಿದ್ದು ರೀ. ಇವರೆಲ್ಲ ಗೊಳೆ ಹಾಕೊಂಡು ಹೋಗಿ ತವ್ರ ಮನೆಗೆ ಹೋಗಿ ತವ್ರ ಮನೆ ಹೆಸರು ಮಾಡ್ಕೊಂಡು ನಿನ್ನಾಗಿ ಬಂದು 20 ವರ್ಷ ನಾ ಏನು ಕಂಡಿಗ ಇನ್ನ ಮನೆ ನಾನು ತವ್ರ ಮನಿದ ಸೀರೆ ಅಂತ ಗಂಡಗೆ ಬಂದು ತೋರ್ಸು. ಅದಕ್ಕೆ ಗೊತ್ತಿರ್ತೈತಿ ನಂದೇ ಕಟ್ಟಾಗ್ಯದ ಅಂತೇಳಿ ಅಂದೀಯ. ಏನಾರ ಅಂದೀಯ ಲುಕ್ಸಾನ್ ಹಾಕೋದು ಯಾರ್ದು? ನೀನು ಚಂದ್ರಮುಖಿಯಾಗೆ ಇಟ್ಕೋಬೇಕಕ್ಕಿನ ಹೆಚ್ಚ ಕಡಿಮೆ ಏನಾರ ಅಂದ್ರೆ ಆಕೆ ಸುರ್ಪಣಿಕೆಯಾಗಿ ನಿಂತು ಬಿಡ್ತಾ. ಹೌದಿಲ್ರಿ? ಏನಾರ ಒಂದು ಇವ್ರು ಹೆಣ್ಮಕ್ಳು ಭಾಳ ಹುಷಾರ್ರಿ ಕಟ್ ಮಾಡೋದ್ರಾಗ.
ಅದ್ರ ರೊಕ್ಕ ತಗೊಂಡು ಅವ್ರು ಏನು ಮಾಡಂಗಿಲ್ಲ. ಮತ್ತು ಅಟ್ಟ ಗಂಡಗೆ ಹೇಳಾರ್ದಂಗೆ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಏನು ಮಾಡ್ತಾರೆ ರೀ, ಕಿವ್ಯಾನು ಮಾಡಿಸಿನೋ, ಕೊಳ್ಳನು ಮಾಡಿಸಿನೋ, ಯಾಕ್ರಿ ಮತ್ತು ನೆಟ್ ಹೆಚ್ಚಿಗೆ ಉಳಿದು ಅಂತಂದ್ರೆ ಅಟ್ಟ 2 ಬಡ್ಡಿ 3 ಬಡ್ಡಿ ಸಣ್ಣ ಸಣ್ಣ ಕೊಟ್ಟು ಅವರು ಪಕ್ಕ ಗಂಟೆ ಮಾಡಿರ್ತಾರೆ. ಯಾಕ್ರಿ ನಿಮ್ಮ ಕಿಶಾಗ ರೊಕ್ಕ ಇರ್ತಾವಿಲ್ಲ ಗೊತ್ತಿಲ್ಲ, ಅವ್ರ ಕೈಯಾಗ ರೊಕ್ಕ ಇರ್ತಾವೆ. ಯಾಕೆ ಅವರು ಯಾಕೆ ಮಾಡ್ತೀರಿ ಇದನ್ನ ಇಷ್ಟೆಲ್ಲ ಮಲ್ಲ ಮುಡಿ? ಏನು ಕೆಲಸ ಐತಿ? ಸುಖದಿಂದ ಇರಾಕ್ರಿ. ನಿಮ್ಮ ಜೀವನಕ್ಕಾಗಿನ, ನಿಮ್ಮ ಭವಿಷ್ಯಕ್ಕಾಗಿ ನೀವು ಎಲ್ಲ ಇದನ್ನು ಮಾಡ್ತಿರಲ್ಲ. ಈ ಪುಣ್ಯನೂ ಅದಕ್ಕೆ ಮಾಡ್ಬೇಕು ನೋಡ್ರಿ. ಎದಕ್ಕೆ ಮಾಡಬೇಕು? ನಿನ್ನ ಸುಖಕ್ಕಾಗಿನ ಮಾಡಬೇಕು, ನಿನ್ನ ಸುಖಕ್ಕಾಗಿನ ಮಾಡಬೇಕು. ಹೆಂಗೆ ನಿಮ್ಮ ವಯಸ್ಸಿದ್ದಾಗ ಕಿಶಾಗ ರೊಕ್ಕ ಇದ್ದಾಗ ನೀವು ರೊಕ್ಕ ಉಳಿತಾಯ ಮಾಡಲಿಕ್ಕೆ ಎಷ್ಟೊಂದು ಯೋಜನೆಗಳನ್ನು, ಎಷ್ಟೊಂದು ಸ್ಕೀಮ್ಗಳನ್ನು ತೊಗೊಂಡು ನೀವು ರೊಕ್ಕ ಹೆಂಗೆ ಉಳಿಸ್ತೀರಿ, ಹಂಗೆ ಈ ಶರೀರದೊಳಗೆ ಈ ಶರೀರದ ಆಯುಷ್ಯ ಗಟ್ಟಿ ಇರೋದ್ರೊಳಗಾಗ್ಯನ ಹೇಳ್ತಾನೆ ಚಾಣಕ್ಯ. ಏನು ಅಂತಂದ್ರೆ, ಯಾವತ್ ಸ್ವಸ್ಥೋ ಹೇಯಂ ದೇಹೋ ಯಾವನ್ ಮೃತ್ಯುಶ್ಚ ದೂರತಃ ತಾವಾದಾತ್ಮಹಿತಂ ಕುರ್ಯಾತ್ ಪ್ರಾಣಾಂತೆ ಕಿಂ ಕರಿಷ್ಯತೆ. ಅಪ್ಪ, ನಿನ್ನ ಆಯುಷ್ಯ ಗಟ್ಟಿ ಇದ್ದಾಗ, ನಿನ್ನ ಕಣ್ಣು ಸುದ್ದಿದ್ದಾಗ, ನಿನ್ನ ಕಾಲು ಸುದ್ದಿದ್ದಾಗ, ನಿನ್ನ ಕೈ ಸುದ್ದಿದ್ದಾಗ ಏನು ಮಾಡು? ಯಾವನ್ ಮೃತ್ಯುಶ್ಚ ದೂರತಃ ತಾವಾದಾತ್ಮಹಿತಂ ಕುರ್ಯಾತ್. ಇಟ್ಟೆಲ್ಲ ನೀ ರೊಕ್ಕ ಕಟ್ ಮಾಡಿ 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 ಅದ್ರಾಗ ಯಾರು ಹಿತ ಐತಿ? ಪಿ ಎಫ್ ಪಿ ಎಲ್ ಐ ಅವೆಲ್ಲ ಎದ್ರ ಸಂಬಂಧ ಯಾರು ಹಿತಕ್ಕಾಗಿದವ್ರಿ ಅವು? ನಾಳೆ ವಯಸ್ಸಾದ ಮೇಲೆ ಭಾಳ ಮುಪ್ಪಾವಸ್ಥೆ ಬಂದಾಗ ಸುಖದಿಂದ 2 ರೊಟ್ಟಿ ಕೊಡ್ತಾಳಂತೇಳಿ ಎಲ್ಲ ಹಾಕಿ ಹೆಸ್ರಲೇನ. ಯಾಕ್ರಿ ಇನ್ಶೂರೆನ್ಸಕ್ಕೆ ನೋಡ್ಬೇಕ್ರಿ, ನಾಮಿನಿ ಮೊದಲು ಅವು ಇರ್ತಾಳೆ, ಆಮೇಲೆ ಕಾಟ್ ಹಾಕಿ ಹಾಕಿದ್ ಬರೀತಾಳೆ. ಯಾಕೆ? ಯಾವನ್ ಮೃತ್ಯುಶ್ಚ ದೂರತಃ ಹೇಳ್ತಾರೆ. ಯಾವತ್ ಸ್ವಸ್ಥೋ ಹಯಂ ದೇಹು, ಯಾವಾಗ ನಿನ್ನ ಶರೀರದೊಳಗೆ ಸೌಖ್ಯ ಐತಿ, ಶಕ್ತಿ ಐತಿ, ತಾವಾದಾತ್ಮಹಿತಂ ಕುರ್ಯಾತ್, ಅಷ್ಟರೊಳಗಾಗಿನ ನೀ ಏನು ಮಾಡು ಅಂದ್ರೆ ನಿನ್ನ ಹಿತವನ್ನು ಮಾಡಿಕೋ. ನಿಜಗೊಂಡ್ರು ಹೇಳ್ತಾರೆ, ಹಿತವಾವುದು ಇಹ ಪರದೊಳು. ಈ ಲೋಕಕ್ಕೆ ಮುಂದಿನ ಲೋಕಕ್ಕೆ ಹಿತವನ್ನುಂಟು ಮಾಡೋದು ಯಾವುದತ್ರಿ? ಧರ್ಮರತಿ. ಧರ್ಮದಲ್ಲಿ ನಿನ್ನ ಪ್ರೀತಿ ಉತ್ಪತ್ತಿ ಆಗಬೇಕು. ಪುಣ್ಯ ಮಾಡೋದ್ರಲ್ಲಿ ನಿನ್ನ ಪ್ರೀತಿ ಉತ್ಪತ್ತಿ ಆಗಬೇಕು. ಅದು ಏನು ಮಾಡ್ತದ ಅಂತ ಕೇಳಿದರೆ ನಿನಗೆ ಹಿತವನ್ನುಂಟು ಮಾಡ್ತದೆ. ಅದೇ ನಿನಗೆ ಹಿತವನ್ನುಂಟು ಮಾಡೋದು. ಅದನ್ನು ಬಿಟ್ಟರೆ ಬೇರೆ ಯಾವ ಮಾರ್ಗಗಳಿಲ್ಲ. ಕೃಷ್ಣ ಪರಮಾತ್ಮ ಇದನ್ನೊಂದು ಮಾತಿನೊಳಗೆ ಹೇಳ್ತಾನ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪ ಮಪ್ಯಶ್ಯ ಧರ್ಮಶ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಸ್ವಲ್ಪ ಯಾಕ್ರಿ? ಸ್ವಲ್ಪ ಸ್ವಲ್ಪ ಮಾಡಿದ ಪುಣ್ಯ, ಸ್ವಲ್ಪ ಸ್ವಲ್ಪ ತುಂಬಿದ LIC ದೊಡ್ಡ ಅಮೌಂಟ್ ಆಗಿ ಬರುವಂಗೆ ನೀನು ಮಾಡಿರುವಂಥ ಸ್ವಲ್ಪ 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 ಸಮಯ ಸಿಕ್ಕಾಗ ಸಮಯ ತಗೊಂಡು ನೀನು ಮಾಡಿರುವಂತಹ ಪುಣ್ಯದ ಫಲ ಏನು ಮಾಡ್ತದ ಅಂತಂದ್ರೆ ನಿನಗದು ಕೆಲಸ ಕೊಡ್ತದೆ. ಹೇಳ್ತಾನೆ ಪರಮಾತ್ಮ, ಸ್ವಲ್ಪ ಮಪ್ಯಶ್ಯ ಧರ್ಮಶ್ಯ ತ್ರಾಯತೆ ಮಹತೋ ಭಯಾತ್. ನಿನ್ನನ್ನು ಮಹಾನ್ ದುಃಖದಿಂದ ಪಾರ್ ಮಾಡ್ತದ, ನಿನ್ನನ್ನು ಆಪತ್ ಕಾಲದಿಂದ ದೂರ ಮಾಡ್ತದೆ. ಅದು ಯಾವುದ್ರಿ? ನೀ ಮಾಡಿದ ಪುಣ್ಯ. ಯಾವಾಗಂದ್ರೆ ಅವಾಗ ಕೊಡು ಅಂತೇಳಿಲ್ಲ, ಯಾವಾಗಂದ್ರೆ ಅವಾಗ ಪುಣ್ಯ ಮಾಡಂತೇಳಿಲ್ಲ. ಅವರು ಸಮಯವನ್ನು ನೋಡಿಕೊಂಡು, ಸಂದರ್ಭವನ್ನು ನೋಡಿಕೊಂಡು, ದೇಶೋಚಿತ ಕಾಲೋಚಿತವಾಗಿರತಕ್ಕಂಥ ಸಮಯೋಚಿತವಾಗಿರುವಂಥ ಪುಣ್ಯ ಕರ್ಮಗಳನ್ನು ಮಾಡಿದಿ ಅಂತಂದ್ರೆ ಅದು ನಿನಗೆ
ಕೆಲಸ ಕೊಡ್ತದ. ಇರ್ಲಿಕ್ಕಂದ್ರೆ ಕೆಲಸ ಕೊಡಾಕ ಸಾಧ್ಯ ಇಲ್ಲ. ನೀನು ಎಲ್ಲಿ ನಿನ್ನ ಒಂದು ಪುಣ್ಯಕರ್ಮವನ್ನು ಮಾಡಿದಿ ಅಂದ್ರೆ ಅದನ್ನು ವಿನಿಯೋಗ ಮಾಡಿದಿ ಅಂತಂದ್ರೆ, ಎಲ್ಲಿ ನೀನು ಮಾಡುವಂಥ ಪುಣ್ಯದ ಅವಶ್ಯಕತೆ ಐತಿ ಅಲ್ಲಿ ಮಾಡಿದಿ ಅಂತಂದ್ರೆ ಆ ಪುಣ್ಯ ನಿನಗೆ ಒಳ್ಳೆಯದನ್ನು ಮಾಡ್ತದೆ. ದ್ರೌಪದಿ ಯಾವ ಶಿಶುಪಾಲನ ಸಂಹಾರ ಆಯಿತು, ರಾಜಸೂಯ ಯಾಗ ಮಾಡೋ ಮುಂದೆ ಶಿಶುಪಾಲನನ್ನು ಸಂಹಾರ ಮಾಡುವಂಥ ಪ್ರಸಂಗ ಬಂತು. ಕೃಷ್ಣ ಶಿಶುಪಾಲನ ತಾಯಿಗೆ ಮಾತು ಕೊಟ್ಟಿದ್ದ, ನಿನ್ನ ಮಗ ನನ್ನ ಭಾಳ ದ್ವೇಷಿ ಅದಾನ. ಆಕೆ ಗೊತ್ತಿತ್ತು ಇವ್ನು ಬಿಡುದಿಲ್ಲ ನನ್ನ ಮಗನಂತೆ. ನನ್ನ ಮಗನ ನೀ ಕೊಲ್ಲಬೇಡ, ನಂಗೆ ನೀ ನನಗೆ ಕೊಲ್ಲುದಿಲ್ಲ, ನಂಗೆ ಪ್ರಮಾಣ ಮಾಡು ಅಂದ್ರೆ ಅವ ಹೇಳಿದ, ಕೃಷ್ಣ ನಿನ್ನ ಮಗ ಮಾಡಿರುವಂತಹ 100 ತಪ್ಪುಗಳನ್ನು ನಾನು ಕ್ಷಮ ಮಾಡ್ತೀನಿ, 100 ಆದಮೇಲೆ ನಮಗೇನು ಬಗೆಹರಿದಿಲ್ಲ ಅಂದವನು. ನಾವು ಇಲ್ಲ, ಆ 100 ಆದಮೇಲೆ ಬಗೆಹರಿತಾನ ನಾವು. ಆವಾಗ ಇವಾಗ ಆದದ್ದು ಎಲ್ಲ ಕೌಂಟ್ ಮಾಡಿ ಇಟ್ಟಿದ್ರಿ ಇವ ಯಾರು? ಕಪಟ ನಾಟಕ ಸೂತ್ರಧಾರಿ. ಅವಾಗ ಅಂದದ ಮಾತೊಂದಿಷ್ಟು ಕೌಂಟ್ ಆಗಿದ್ದು. ರಾಜಸೂಯ ಯಾಗದೊಳಗೆ ಈ ಗೊಲ್ಲಗ ಈ ದನ ಕಾಯವಾಗ ಅಗ್ರಪಟ್ಟವನ್ನು ಕೊಡ್ತೀರಿ, ಇವನಿಗೆ ನಡೆಯಂಗಿಲ್ಲ ಅನ್ನೋ. ಈ ಗೊಲ್ಲಗೇನು ಗೊತ್ತದ, ಇವನಿಗೇನು ಮಣ್ಣು ಗೊತ್ತಿಲ್ಲ. ಹೆಂಗಸದಿಂದ ಬೆನ್ನು ಹತ್ತಿದವದಾನ, ನೀವು ಸೀರೆ ಕದ್ದವದಾನ, ಬೆಣ್ಣೆ ಕದ್ದವದಾನ, 1-2 ರೀ ಬೇಗಳವು. ಸುಮ್ಮ ಆದ ಯಾವಾಗ 100 ಮುಗಿದು 101ನೇ ಬೇಗಳಕ್ಕೆ ಕೃಷ್ಣ ಏನು ಮಾಡ್ತಾನೆ? ಸುದರ್ಶನ ಚಕ್ರವನ್ನು ತಗೋತಾನೆ, ಹಾರಿಸಿಬಿಡ್ತಾನೆ. ಎಲ್ಲಿ? ಶಿಶುಪಾಲನ ರುಂಡ ಮುಂಡ ಬೇರೆ ಆಗಿಬಿಡ್ತಾವೆ, ಕೊಂದುಬಿಡ್ತಾನೆ ಶಿಶುಪಾಲನನ್ನು. ಆ ಸುದರ್ಶನ ಚಕ್ರ ವಾಪಸ್ ಬಂದ ಕೃಷ್ಣ ಪರಮಾತ್ಮನ ಈ ತೋರು ಬೆರಳಲ್ಲಿ ಅಡಗುವಂಥ ಸಂದರ್ಭದೊಳಗೆ ಏನಾಗ್ತದೆ ಅಂದ್ರೆ, ಅದು ರಭಸದಿಂದ ಬಂದಾಗ, ಸ್ಪೀಡಾಗಿ ಬಂದಾಗ ಈ ಬಳ್ಳಿಗೆ ತಾಗಿ ರಕ್ತ ಬರ್ತದೆ. ಆವಾಗ ದ್ರೌಪದಿ ಏನು ಮಾಡಿರ್ತಾಳ ಅಂತಂದ್ರೆ, ನಮ್ಮಂಥ ಸೀರೆ ಉಟ್ಟಿರಂಗಿಲ್ರಿ ಆಕಿ ಬಂಗಾರದ ಎಳೆಗಳಿಂದ ನಿರ್ಮಾಣ ಆಗಿರುವಂಥ ಸೀರೆ. ಯಾಕಂದ್ರೆ ಆಕಿ ರಾಜಕುಮಾರಿ, ರಾಜನ ಹೆಂಡತಿಕೆ. ಪಟ ಸೀರೆ ಕಿಮ್ಮತ್ ನೋಡಲಿಲ್ಲ, ಶರಗ್ ಹರಿದು ಕೃಷ್ಣನ ಬೆರಳಿಗೆ ಸುತ್ತುತ್ತಾ ರಕ್ತ ಬರುವಂಥ ಕೃಷ್ಣನ ಬೆರಳಿಗೆ. ಅವಾಗ ಕೃಷ್ಣ ಅಂತಾನ, ದ್ರೌಪದಿ ನಿನ್ನ ಸೀರೆ ಕಿಮ್ಮತ್ತು ನೋಡಲಾರ್ದನ. ನಾವು ಸೀರೆ ಕಿಮ್ಮತ್ತು ನೋಡ್ತೀವಿ, ಬಟ್ಟೆ ಕಿಮ್ಮತ್ತು ನೋಡ್ತೀವಿ. ನಾವು ಭಾಳ ವಿಚಿತ್ರ ಅದೀವ್ರಿ ನಾವು. ನಮ್ಮ ಮನೆ ಮಂದಿಗೆ ಹೆಚ್ಚ ಕಡಿಮೆ ಏನಾರೇ ಒಂದು ತಲೆಗಿಲಿ ಹೊಡೆದಾಗ ಅದ್ರಾಗ ಒಂದು ಇದನ್ನ ಯಾಕೆ ನಡೆಯತ್ತ ಬೇರೆ ತೊಗೊಂಬ ಅದನ್ನಂತೀವಿ. ಹೌದಿಲ್ರಿ? ಏನು ಕೇಳ್ತೀರಿ? ಒಂದು ಮಷೇರ್ ಬಿ ಸದ ಚಲೋ ಅನಿಸ್ಬಿಡ್ತಾವ್ರಿ ನಮಗೆ. ಹರಕು ಚಪ್ಪಲ್ ಸದ ಚಲೋ, ಹರಕು ಚಪ್ಪಲ್ ಸದ ಇದನ್ನ ಮಾಡಂಗಿಡಂಗೆ. ಯಾಕೆ? ಮಳೆಗಾಲದಾಗ ಹಾಕೊಳಕ್ಕೆ ಬರ್ತಾವೆ, ಇಡಿರ್ತಾರೆ. ಕಡಿಗೆ ಪೈಕಾಣಿ ಮುಂದೆ ಬಿಡಾಕರ ಬರ್ತಾವೆ. ಅವು ಕೆಲ್ಸಕ್ಕೆ ಬರಂಗಿಲ್ಲ, ಅವು ಸೆಟ್ಕೊಂಡು ಹಿಂಗೆ ನಿಂತಿರ್ತಾವೆ. ಅವನು ಜೋಡಿಸಿಟ್ಟು ಬಿಡುದಲ್ಲಿ. ನಿಮ್ಮ ಮನೆಯಾಗ ಎಲ್ಲರ ಮನೆಯಾಗ ಅದ ಐತೆ, ಜೋಡಿಸಿ ಇಡುದಪ್ಪ. ಆ ಮಂಡ ಬಾರಿಗೆ ಕೆಸರು ಬಳಿ ಯಾಕೆ ಬರ್ತದೆ ಅದನ್ನು ತೆಗೆದಿಡು. ಹೌದಿಲ್ರಿ? ಮಂಡ ಬಾರಿಗೆ ಕಿಟ್ಟರಿ ಉದ್ದಂದಲ್ಲ, ಕಸ ಹೊಡೋದ ಸುಮ್ಮಿರು. ಕೆಸರು ಮಳೆಗಾಲದ ಕೆಸರು ಹೊಡ್ಯಾಕೆ ಬರ್ತದೆ. ಚಲೋ ಚಪ್ಪಲ್ ಸ್ಯಾಂಡಲ್ ಭಾರಿ ಕಿಮ್ಮತ್ತು 500, 600, 700, 1000 ಗಂಟ್ಲೆ ಚಪ್ಪಲ್ ಹಾಕ್ಕೊಂಡು ಓಡಾಡೋದು ಬೇಡತ್ತೆ. ಉಂಟು ಅದದ್ದು ಅಂಗಟ್ಟು ಹಿಂಗಟ್ಟು ಅದದು ಅದಕ್ಕೆ ರಿಪೇರಿ ಮಾಡಿ ಅವ್ನು ಹೊರಗೆ ಇಟ್ಟಿರ್ತೀರಿ. ಮಳೆಗಾಲದಾಗ ಸ್ಪೆಷಲ್ ಹೊರಗೆ ಬರ್ತಾವೆ. ಯಾಕಂದ್ರೆ ನಾವು ವಸ್ತುವಿಗೆ ಮನುಷ್ಯಾಗ ಬೆಲೆ ಕೊಡಟ್ಟು ವಸ್ತುವಿಗೆ ಬೆಲೆ ಕೊಟ್ಟಟ್ಟು ನಾವು ಮನುಷ್ಯಾಗ ಬೆಲೆ ಕೊಡೋದಿಲ್ಲ. ಭಾಳ ವಿಚಿತ್ರ ರೀ ನಾವು. ಆಕೆ ವಸ್ತುವಿಗೆ ಬೆಲೆ ಕೊಡಲಿಲ್ಲ, ವ್ಯಕ್ತಿಗೆ ಬೆಲೆ ಕೊಟ್ಲು. ಕೃಷ್ಣ ಅದೇ ಅಂತಾನೆ, ದ್ರೌಪದಿ ಸೀರೆ ಕಿಮ್ಮತ್ತು ನೋಡ್ಲಾರ್ದ ನಾನು ಬಳ್ಳಿಗೆ ರಕ್ತ ಬರಾಕತ್ತಿತ್ತು, ಅದಕ್ಕೆ ನೀನು ಬಟ್ಟೆ ಕಟ್ಟಿದೆವಾ, ಇದನ್ನು ನಿನ್ನ ಉಪಕಾರ ನಾ ಎಂದೂ ಇಟ್ಕೊಳಂಗಿಲ್ಲ ಅಂದವ ದೇವ್ರು. ನೋಡ್ರಿ, ಅದಕ್ಕೆ ಪರಮಾತ್ಮನಿಗೆ ಮಾಡಿದ್ದು ಎಂದೂ ಉಸಿ ಹೋಗಂಗಿಲ್ಲ ರೀ. ಇದನ್ನು
ತೀರಿಸ್ತಾನೆ ಒಂದು ದಿನ. ನೀ ಮಾಡಿದ ಈ ಒಂದು ಪುಣ್ಯ ಏನೈತ್ಲೆ, ಈ ಬಟ್ಟೆ ಎಳೆಗಳೆಲ್ಲ ಸಹಸ್ರ ಸಹಸ್ರ ಸೀರೆಗಳಾಗಿ ಒಂದು ದಿನ ನಿನ್ನ ಮರ್ಯಾದೆ ಕಾಯ್ತದ ದ್ರೌಪದಿ ಅಂದ. ಮುಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದೊಳಗೆ ಏನಾಯ್ತ್ರಿ, ಕೃಷ್ಣ ಸೀರೆ ಕೊಟ್ಟ. ನಾನು ಗೊತ್ತಾಗತ್ತಲ್ಲ ನಿಮಗೆ, ನೀವು ಮಾಡ್ತೀರಂಗ್ರ ಪುಣ್ಯನ. ನೀವು ಸೀರೆ ಹರಿದು ಪಟಕ್ಕನ ಕಟ್ಟಿಬಿಡ್ರಿ. ನಿಮ್ಗೆ ಹಣಗಳ ಕೈ ಏನರ ಹೆಚ್ಚ ಕಡಿಮೆ ಅಂದ್ರೆ ಅಲ್ಲೇ ಕಟ್ರಿ, ಮಂದಿ ಏನು ಕೊಟ್ಟೋದು ಬೇಕಾಗಿಲ್ಲ ನೋಡೋಣ. ದ್ರೌಪದಿಯ ವಸ್ತ್ರಾಪಹರಣ ಕಾಲದೊಳಗ ದ್ರೌಪದಿ ಮಾಡಿರುವಂತ ಪುಣ್ಯನ ಅಕ್ಕಿನ ಕಾಯ್ದೆದ ವಿನಃ ಕೃಷ್ಣ ಬಂದು ಕಾಯ್ದಿಲ್ಲ. ಕೃಷ್ಣನ ರೂಪದೊಳಗೆ ಬಂತ ಅಷ್ಟೇ. ಅದು ಕೃಷ್ಣನ ನಿಮಿತ್ತಿ ಮಾಡ್ಕೊಂಡು ಬಂದ ದ್ರೌಪದಿ ಕಟ್ಟಿರುವಂತಹ ಒಂದೊಂದು ಎಳಿದಾರ ಒಂದೊಂದು ಸೀರೆಯಾಗಿ ಬಂದು ಆಕಿ ಮರ್ಯಾದೆ ರಕ್ಷಣಾ ಮಾಡ್ಯದ. ಅದಕ್ಕಾಗಿ ನೀ ಏನು ಮಾಡು, ಪುಣ್ಯವನೇ ಮಾಡು. ಈ ಪುಣ್ಯ ಮಾಡಿದಿ ಅಂತಂದ್ರೆ ನಿನಗೆ ಉತ್ತರೋತ್ತರವಾಗಿರತಕ್ಕಂತಹ ಸದ್ಗತಿಗಳು ಕೂಡ ಪ್ರಾಪ್ತ ಆಗ್ತಾವ. ಒಂದು ವೇಳೆ ಮಾಡಂದದ್ದು ಮಾಡಲಾರ್ದನ ಬ್ಯಾಡ್ ಅಂದದ್ದು ಮಾಡಿದಿ ಅಂದ್ರೆ ಅರ್ಥ ಆಗ್ತಿಲ್ಲ ನಿಮಗಿದೆ. ಬ್ಯಾಡ್ ಅಂದದ್ದು ಮಾಡಿದಿ, ಮಾಡಂದದ್ದು ಮಾಡಲಿಲ್ಲ ಅಂದ್ರೆ ನಿನಗೇನು ನಿಮ್ಮ ಮನುಷ್ಯ ಆಗ್ಯಾರ ಏನು ಉಪಯೋಗ ಐತೋ. ಹುಟ್ಟಿ ಬಂದ ಮ್ಯಾಲ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನು ನಾವು ಸಂಗ್ರಹ ಮಾಡ್ಕೋಬೇಕತ್ತ, ಇವನ್ನ ಗಳಿಸ್ಕೋಬೇಕತ್ತ. ನಾವು ಏನನ್ನೋ ಗಳಿಸೋಕೆ ಪ್ರಯತ್ನ ಮಾಡ್ತೀವಿ, ಧರ್ಮ ಗಳಿಸೋಕೆ ಪ್ರಯತ್ನ ಮಾಡಂಗಿಲ್ಲ ನಾವು. ಒಂದು ವೇಳೆ ಹುಟ್ಟಿ ಬಂದ ಮ್ಯಾಲ ನೀ ಧರ್ಮವನ್ನು ಗಳಿಸದೇ ಹೋದಿ ಅಂದ್ರೆ, ಪುಣ್ಯವನ್ನು ಗಳಿಸದೇ ಹೋದಿ ಅಂದ್ರೆ ನಿನಗೇನು ಅಂತಾರ ಅಂತ ಕೇಳಿದ್ರೆ, ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಯಸ್ಯೈಕೋಪಿ ನ ವಿದ್ಯತೆ ಅಜಾಗಲಸ್ತನಶ್ಚೈವ ತಸ್ಯ ಜನ್ಮ ನಿರರ್ಥಕ. ಚಾಣಕ್ಯ ಹೇಳ್ತಾನೆ ಈ ಮಾತು. ಹುಟ್ಟಿ ಬಂದ ಮ್ಯಾಲ ಸಾಧನ ಮಾಡಬೇಕು. ಯಾಕ್ರಿ, ಸಾಧನೆ ಇಲ್ಲದೆ ಸತ್ತ ಅಂದ್ರೆ ಮನುಷ್ಯ ಅಂತಾರೆ ಅವನಿಗೆ. ಪ್ರಾಣಿಗಳು ಸತ್ತಂಗೆ ಸಾಯ್ಬೇಡ. ಈ ನೆಲದ ಮ್ಯಾಲ ನಿಂದೊಂದು ಗುರುತು ಬಿಟ್ಟು ಹೋಗು. ಲಕ್ಷ ಲಕ್ಷ ಸ್ವಾತಂತ್ರ್ಯ ಹೋರಾಟಗಾರರ ರಕ್ತ ಈ ಭೂಮಿಗೆ ಬಸದದ ತಿಳಿದ ಇಷ್ಟು ಸ್ವೇಚ್ಛಾಚಾರಿಯಾಗಿ ನಾವು ಸ್ವಾತಂತ್ರ್ಯವನ್ನು ಉಪಯೋಗ ಮಾಡ್ಕೊಳಕತ್ತೀವಿ ಅಂತ ಅವರೆಲ್ಲರೂ ತಮ್ಮ ಹೆಸರನ್ನು ಈ ಭಾರತ ದೇಶದ ಭಾರತ ಮಾತೆಯ ಮಣ್ಣಿನೊಳಗೆ ತಮ್ಮ ರಕ್ತದ ಕಣಕಣಗಳನ್ನು ತರ್ಪಣ ಮಾಡ್ಯಾರ ಅಂತ ತಿಳಿದು ನಾವು ಇಂದೆಲ್ಲರೂ ಸುಖದಿಂದ ಅದೀವಿ. ಅವರೆಲ್ಲರೂ ತಮ್ಮದೊಂದು ಹೆಸರು ಬಿಟ್ಟೋಗ್ಯಾರ. ಭಗತ್ ಸಿಂಗ್ನಂಥವ್ರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ತ್ಯಾತ್ಯಾ ಟೋಪಿ ನಾನಾ ಸಾಹೇಬ್, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣ, ಇವರು ಸಾಮಾನ್ಯ ಮಾಡ್ಯಾರೇನು? ಅವರೆಲ್ಲರೂ ಹೆಸರು ತಗೋತೀವಿ ಇಲ್ಲಿ ನಾವು, ಎದ್ರ ಸಂಬಂಧ ತಗೋತೀವಿ? ಇಲ್ಲಿ ತಮ್ಮ ಗುರುತು ಬಿಟ್ಟು ಹೋಗ್ಯಾರ ಅವ್ರು, ಒಂದು ಸಾಧನ ಮಾಡಿ ಹೋಗ್ಯಾರ ಅವರೆಲ್ಲ. ನಮ್ದು ಸಾಧನ ಮಾಡ್ತೇವೆ, ನಮ್ಮ ಮಂಜಿನು ಏನು ಆಯ್ತಪ್ಪ ಮದುವೆ ಆತ, ಮುಂದಿಂದೆಲ್ಲ ನಿಮ್ಗೆ ನೆನಪಾಗತ್ತೆ. ನಾ ಏನು ಹೇಳಿ, ಸಾಧನ ಇದೆ. ಭಾಳ ಸಾಲಿ ಕಲಿದ್ರೆ ಒಟ್ಟು ಸಾಲಿ ಕಲಿತ ಹಂಗಟ್ಟು ಹಿಂಗಟ್ಟು ಓಡ್ಯಾಡಿ ಏನು ಮಾಡಿದ್ರಿ, ನೌಕರಿ ಹಿಡಿದ. ನೌಕರಿ ಆದ್ಮೇಲೆ ಮುಂದೇನು ಮಾಡಿದ್ರಿ, ತದೇವ ಲಗ್ನಂ ತಾರಾವಲಂದು ದೇವ ಚಂದ್ರವಲಂದು ದೇವ ದೈವಲಂದು ದೇವ ಅಂತೇಳಿ ಯಾಕ್ರಿ ಒಂದಿಟ್ಟು ರೊಕ್ಕ ಖರ್ಚು ಮಾಡಿ ಕರ್ಕೊಂಬರುದ್ರೆ ಯಾರನ್ನ, ಬೇರೆ ಅಡ್ರೆಸ್ ಇದ್ದಕ್ಕಿಂತ ನಿನ್ನ ಅಡ್ರೆಸ್ ಹಚ್ಚಕ್ಕೆ ಕರ್ಕೊಂಬರುದು. ಹೌದು, ನಿಮ್ಮ ಅಡ್ರೆಸ್ ಹೆಂಗೆ ಬದಲಾಗ್ಯದಾನ, ಹೋಗಿ ಅಕ್ಕಿತ್ತು ಅವ್ರ ಮನ್ಯಾಗ ನಿಮ್ಮ ಅಡ್ರೆಸ್ ಹಚ್ಚಿರ್ ನೋಡು ನಡಿತೈತೇನ, ಹಚ್ಕೋತಾನ ಅವ್ರ. ಅಕ್ಕಿದ್ ನೋಡ್ರಿ ಧೈರ್ಯ ಎಟ್ಟೈತಿ. ಅಲ್ಲಿದೆಲ್ಲ ತವ್ರ ಮನೆ ಅಡ್ರೆಸ್ ಬಿಟ್ಟು, ತಂದೆ ಹೆಸರು ಬಿಟ್ಟು, ತಮ್ಮದೆಲ್ಲ ಬಿಟ್ಟುಕೊಟ್ಟು ಬಂದ ಇಲ್ಲಿ ಬಂದು ಯಾಕ್ರಿ ಡ್ಯಾಶ್ 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 ಅಡ್ರೆಸ್, ಅಲ್ಲಿದೆಲ್ಲ ಗೋವಿಂದ. ಅವು ಆಧಾರ್ ಕಾರ್ಡ್ ಅದು ಗಪ್ಪ, ಅದು ಅಲ್ಲೇ ಹಳಿವು ಆಧಾರ್ ಕಾರ್ಡ, ಹಳಿವು ರೇಷನ್ ಕಾರ್ಡ, ವೋಟಿಂಗ್ ವೋಟರ್ ಐ ಡಿ ಎಲ್ಲ ಬಂದದು. ಯಾಕೆ ಸಿಕ್ಕ ಒತ್ತಿದ್ಲೇಕಿ ಬಂದ, ಯಾಕೆ ನೀ ಕರ್ಕೊಂಬಂದಿ
ಇದು ನಿನ್ನ ಸಾಧನೆ. ಮತ್ತು ಈ ನೆಲದ ಮೇಲೆ ಏನಾರ ಬಿಡ್ಬೇಕಲ್ಲ, ಹೌದಿಲ್ಲ? ಯಾಕಂದ್ರೆ ಪ್ರತಿಯೊಂದು ವೃಕ್ಷನೂ ಏನು ಮಾಡ್ತಾವಂದ್ರೆ ಈ ನೆಲದ ಮೇಲೆ ಬಿಡ್ತಾವು. ಏನು ಬೀಜ ಬಿಡ್ತಾವ ಇಲ್ರಿ? ಅವು ಮತ್ತೊಂದು ವೃಕ್ಷಕ್ಕೆ ಜನ್ಮ ಕೊಡ್ಬೇಕಲ್ಲ, ಬಿಡ್ತಾವಿಲ್ಲ ತಮ್ಮ ಗುರುತನ್ನ. ಹಂಗೆ ಕರ್ಕೊಂಬಂದು ಅದೊಂದು ಗುರುತ. ಆಮೇಲೆ ಮತ್ತೇನ್ರಿ ಎರಡು ಬೇಡ, ಒಂದು ಸಾಕು. ಈಗ ಯಾಕ್ರಿ ಒಂದ ಎರಡು ಹಡದು ಆಯ್ತು. ಅವ ದೊಡ್ಡ ಗುರುತುಗಳು. ಆರತಿಗೊಬ್ಬ, ಕೀರ್ತಿಗೊಬ್ಬ, ದೊಡ್ಡ ಗುರುತು, ದಮ್ಮನ ಗುರುತವು ನಿಮ್ಮ ಜೀವನದಾಗ. ಇವು ಗುರುತು ಬಿಡ್ತೀವಿ ನಾವು. ಇಲ್ಲಿ ಹುಟ್ಟಿ ಬಂದ ಮೇಲೆ ನೀನು ಏನಾದರೂ ಧರ್ಮ ರೂಪವಾಗಿರುವ, ಪುಣ್ಯ ರೂಪವಾಗಿರತಕ್ಕಂಥ ಶಾಸ್ತ್ರ ಹೇಳಿರುವಂಥ ಗುರುತುಗಳನ್ನು, ವಿಹಿತವಾಗಿರುವಂಥ ಗುರುತುಗಳನ್ನು ಬಿಡದೆ ಹೋದಿ ಅಂದ್ರೆ ನಿನ್ನ ಜನ್ಮ ಹೆಂಗ ಅಂತಂದ್ರೆ ಅಜಾಗಲಸ್ತನಶೈವ ತಸ್ಯ ಜನ್ಮ ನಿರರ್ಥಕ. ಈ ಒಂದೊಂದು ಹಾಡುಗಳು ಇರ್ತಾವೆ. ಇಲ್ಲಿ ರಗಡ ಮಂದಿ ಕಟ್ಟ್ಯಾರ ಕ್ಯಾಂಪ್ನ್ಯಾಗ ಹಾಡು ಕಟ್ಟಿರಿಲ್ಲ. ಒಂದಿವ್ಸ ಮಂದಿ ಕಟ್ಟಿರಿ. ಆ ಹಾಡಿನ ಕೊಳಗ ಇಲ್ಲಿ ಎರಡು ಜೋತಾಡ್ತಿರ್ತಾವ. ಎಲ್ಲ ಹಾಡಿನ ಕೊಳಗಲ್ಲ, ಒಂದೊಂದು ಹಾಡಿನ ಕೊಳಗ ಜೋತಾಡ್ತಿರ್ತಾವ. ಹಿಂಗೆ ಯಾಕೆ ನೋಡಾಕತ್ತೀರಿ? ನೋಡಿಲ್ಲನ? ಇಲ್ಲಿ ಎರಡು ಜೋತಾಡ್ತಿರ್ತಾವ, ಗೊತ್ತಿಲ್ಲ ಹಾಡಿನ ಕೊಳಗ ಒಂದೊಂದು ಹಾಡಿಗೆ ಏನು ಕೆಲಸಕ್ಕೆ ಬರ್ತಾವ ಹೇಳ್ರಿ? ಶಾಂತಪ್ಪಣ್ಣ ಏನು ಕೆಲಸ ಐತಿ ಹೇಳ್ಬೋತ್ರ? ಅದ ಹಾಕಿದ ಮರಿಗೆ ಅವು ಹಾಲು ಕೊಡೋಕ್ಕಾಗಂಗಿಲ್ಲ. ಯಾವ್ದ್ರಿ? ಮುಂದೆ ಜೋತಾಡು ಸ್ತನಗಳೇನು ಅದಾವಲ್ಲ, ಏನು ಕೆಲಸ ಇಲ್ಲ ಅದಕ್ಕೆ. ಅದ್ರ ಮರಿಗೆ ಅವಕ್ಕೆ ಹಾಲು ಕೊಡೋಕ್ಕಾಗಂಗಿಲ್ಲ. ಹೌದಿಲ್ಲ? ಹಂಗೆ ನೀವು ಹುಟ್ಟಿ ಬಂದ ಮೇಲೆ ಧರ್ಮ, ಅರ್ಥ, ಕಾಮ, ಮೋಕ್ಷ ರೂಪವಾಗಿರ್ತಕ್ಕಂಥ ಈ ಪುಣ್ಯವನ್ನು ನೀ ಸಂಗ್ರಹ ಮಾಡಲಿಕ್ಕೆ ಓದಿ ಅಂತಂದ್ರೆ ನೀನು ಆಡಿನ ಕೊಳ್ಳಾಗ ಜೋತಾಡು ಇದು ಇದ್ದಂಗೆ ನೋಡಪ್ಪ. ನಾ ಹೇಳಂಗಿಲ್ಲ ಮಾತು, ಅವ್ರು ಹೇಳ್ತಾರೆ. ಅದಕ್ಕಾಗಿ ಏನು ಮಾಡ್ಬೇಕ್ರಿ ಅಪ್ಪೋರೇ? ಏನು ಮಾಡಬೇಕು? ನೋಡೋಣ, ಪಟ್ಟಿ ಭಾಳ ಬರ್ತೈತಿ ಈ ಸಲ ಭೀಮ್ರೆ. ಈ ಸಲ ಯಾಕ್ರಿ ಅಣ್ಣವ್ರೆ ಪಟ್ಟಿ ಭಾಳ ಬರ್ತದೆ ನೋಡಾಕತ್ತೆ. ಭಾಳ ಪರಿಣಾಮ ಆಗ್ಬಿಟ್ಟದ. ಈ ತಿಂಗಳ ಪಗಾರದೊಳಗೆ ಎಲ್ಲರೂ 5,000 10,000 ತೆಗೆದಿಡ್ತಾರೆ ನೋಡಾಕತ್ತಾರೆ ಹೆಚ್ಚಿದ್ದವ್ರ. ನಿಮ್ಮ ಮನೆಯಾನ ಮಕ್ಕಳಿಗೆ ಚೈನಿ ಮಾಡಾಕ, ಕುರ್ಕುರೆ ತಿನ್ನಾಕ, ಚಿಪ್ಸ್ ತಿನ್ನಾಕ, ಪಾಪಡಿ ತಿನ್ನಾಕ, ಚಾಕ್ಲೇಟ್ ತಿನ್ನಾಕ ಕೊಡಾಕೇನು ರೊಕ್ಕ ಕೊಡ್ತಿರ್ಲ ತಿನ್ನಾಕ. ರೊಕ್ಕ ಕೊಡಾಗಿನ ಕೈ ಏನು ಮ್ಯಾಲೆ ಹೇಳ್ತದಲ್ಲ, ಇಂಥ ಪುಣ್ಯಕರ್ಮ ಮಾಡ್ರಿ ಅಂದ್ರೆ ರಬಕ್ಕತ್ ಕೆಳಗೆ ಬೀಳ್ತದ ಲಕ್ವ ಹೊಡೆದಂಗೆ. ನಾವೆಲ್ಲ ಏನು ಮಾಡಬೇಕು ಅಂತ ಕೇಳಿದ್ರೆ ಶಾಸ್ತ್ರ. ಅದಕ್ಕೆ ಕೃಷ್ಣ ಹೇಳ್ತಾನ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂತಹ ನಿಯಮಗಳನ್ನು, ಕಾನೂನನ್ನು ನಾವು ಎಲ್ಲಿ ನೋಡಬೇಕು ಅಂತ ಕೇಳಿದರೆ ನಮ್ಮ ಶಾಸ್ತ್ರದೊಳಗೆ. ಅವೇ ವೇದಗಳು, ಅವೇ ಉಪನಿಷತ್ತುಗಳು. ಅವು ಏನು ಮಾಡಂದವು ಅದನ್ನು ಮಾಡು, ಏನು ಬ್ಯಾಡ ಅಂದವು ಅದನ್ನು ಮಾಡಬೇಡ. ಮತ್ತು ಮಾಡಂದದ್ದೇನು ಅಂತ ಕೇಳಿದ್ರೆ ಪುಣ್ಯ, ಬ್ಯಾಡ ಅಂದದ್ದೇನು ಅಂತ ಕೇಳಿದ್ರೆ ಪಾಪ. ಅದಕ್ಕಾಗಿ ದುರಿತ ಕರ್ಮವನ್ನು ಒಲ್ಲದಿರೋ ಪುಣ್ಯವನ್ನೇ ಮಾಡು ಅನ್ನುವಂತಹ ವಿಷಯವನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ತಾವೆಲ್ಲರೂ ಪುಣ್ಯಾತ್ಮರದಿರಿ ಅಂತ ತಿಳಿದಾನ ಶ್ರವಣದಲ್ಲಿ ಆಸಕ್ತರಾಗಿ ಶ್ರಾವಣ ಮಾಸವನ್ನು ಸಾರ್ಥಕಗೊಳಿಸೋದಕ್ಕಾಗಿ ಇಲ್ಲಿ ಬಂದು ಕೂತಿದ್ದೀರಿ. ಸದ್ಗುರುನಾಥ ಸಿದ್ಧಾರೂಢಪ್ಪ, ಬಲಭೀಮೇಶ, ಸಂಗಮನಾಥ, ಪರಶಿವ ಪರಮಾತ್ಮ ತಮ್ಮೆಲ್ಲರಿಗೆ ಸನ್ಮಂಗಲವನ್ನುಂಟು ಮಾಡಲಿ ಅಂತ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಹರ ಓಂ ತತ್ಸತ್.